ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ನಿಮ್ಮೊಂದು YT ಸ್ಟುಡಿಯೋ ಅಪ್ಲಿಕೇಶನಲ್ಲಿ ಇವತ್ತು ಮಾರ್ನಿಂಗು ಒಂದು ನೋಟಿಫಿಕೇಶನ್ ಬಂದಿದೆ. ಜಸ್ಟ್ ನೀವು ನಿಮ್ಮೊಂದು YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ನೋಟಿಫಿಕೇಶನ್ ಬಂದಿದೆ ನೋಡಿ. ಮೇಲ್ಗಡೆ ಸಜೆಷನ್ ಅಂತ ಏನಪ್ಪ ಅಂತ ತುಂಬ ಸಿಂಪಲ್ ನಾನು ಆಗ್ತಾ ಇರ್ತೀನಿ ನೋಡ್ಕೊಳ್ಳೋ ಸೈಡ್ಗೆ ನೋಡಿ. ನೀವು choose if you want to allow third party companies to use your content to train AI modes in studio settings ಅಂತ ಬಂದ್ಬಿಟ್ಟು ಈ ರೀತಿ ಒಂದು ಓಪನ್ ಆಗಿದೆ. ಈ ರೀತಿ ಒಂದು ನೋಟಿಫಿಕೇಶನ್ ಬಂದಿದೆ. ಅಲ್ಲಿ ಬಂದ್ಬಿಟ್ಟು ಒಂದು ಡಿಸ್ಮಿಸ್ ಅಂತ ಇದೆ ಮತ್ತು ಅದ್ರ ಜೊತೆ ಸೈಡ್ ಬಂದ್ಬಿಟ್ಟು ಲರ್ನ್ ಮೋರ್ ಅಂತ ಇದೆ. ಈ ರೀತಿ ನೋಟಿಫಿಕೇಶನ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಬಂದಿದೆ. ಅದರಿಂದ ನಮ್ಮ ಎಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಒಂದು ಡೌಟ್ ಆಗಿದೆ. ತುಂಬ ಜನ ಕೂಡ ನನಗೆ ಮೆಸೇಜ್ ಬಾಕ್ಸಲ್ಲಿ ಮೆಸೇಜ್ ಮಾಡಿದ್ದಾರೆ, ಇನ್ಸ್ಟಾದಲ್ಲಿ ಕೂಡ ಬ್ರದರ್ ಈ ರೀತಿ ಒಂದು ನೋಟಿಫಿಕೇಶನ್ ಬಂದಿದೆ, ಇದೇನು ಯಾಕೆ ಬಂದಿದೆ, ಏನು ಪ್ರಾಬ್ಲಮ್ ಆಗಿದೆ, ಇದು ಬಂದರೆ ಏನಾಯಿತು, ಇದರಿಂದ ನಮ್ಗೆ ಏನು ಯೂಸು, ಇದರಿಂದ ನಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ತುಂಬ ಜನ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ಈ ನೋಟಿಫಿಕೇಶನ್ ಬಗ್ಗೆ ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಭಯಪಟ್ಟಿದ್ದಾರೆ ನಮ್ಮ ಚಾನಲ್ಗೆ ಏನಾಯಿತು, ಪ್ರಾಬ್ಲಮ್ ಏನಾಯಿತು ಅಂತ. ಯಾರು ಕೂಡ ಭಯಪಡೋ ಅವಶ್ಯಕತೆ ಇಲ್ಲ. ಇದೇನು ಯಾವ ಒಂದು ಕಾರಣಕ್ಕೋಸ್ಕರ ಬಂದಿದೆ, ಈ ನೋಟಿಫಿಕೇಶನ್ ಏನಿದೆ ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲನೇದಾಗಿ ಬಂದ್ಬಿಟ್ಟು ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳ್ತಾನೆ ತಪ್ಪದೆ ಈ ಒಂದು ವಿಡಿಯೋ ಪ್ರತಿಯೊಬ್ಬ ನಿಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ಫ್ರೆಂಡ್ಸ್ ಸರ್ಕಲ್ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಈ ಒಂದು ಶೇರ್ ಮಾಡಿ. ಅದ್ರ ಜೊತೆಗೆ ನನ್ನೊಂದು ಯೂಟ್ಯೂಬ್ ವಿಡಿಯೋ ಯಾರೆಲ್ಲ ಹೊಸಬಾಗಿ ನೋಡ್ತಿದ್ದಾರೆ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪ್ರತಿಯೊಬ್ಬರು ಕೂಡ ನನ್ನೊಂದು ಯೂಟ್ಯೂಬ್ ಚಾನಲ್ ಒಂದು ಕನ್ಸಿಲೇಟರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಯಾವುದೇ ರೀತಿ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತು ಸ್ಟಾರ್ಟ್ ಬನ್ನಿ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ನಾನು ಕೂಡ ಫೇಸ್ಬುಕ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ ರೀ. ಅಲ್ಲಿ ಕೂಡ ನನ್ನೊಂದು ಯೂಟ್ಯೂಬ್ ಚಾನಲ್ ಕಾಣಿದ್ರೆ ಜಸ್ಟ್ ನಾನು ಅಲ್ಲಿ ಕೂಡ ಒಂದು ಸಪೋರ್ಟ್ ಮಾಡಿ ಫಾಲೋ ಮಾಡ್ಕೊಂತ ಇವತ್ತೊಂದು ವೀಡಿಯೋ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲು ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿಬಿಡ್ತೀನಿ. ಜಸ್ಟ್ ವೇಟ್, ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿಬಿಡ್ತೀನಿ. ಏನಲ್ಲ ನೀವು ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ಬೆಳಗ್ಗೆನೇ ಈ ರೀತಿ ಒಂದು ನೋಟಿಫಿಕೇಶನ್ ಬಂದಿದೆ. ಆ್ಯಕ್ಚುಲಿ ಮುಟ್ಟು ನಾನು ಈ ಒಂದು ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಯಾಕಪ್ಪ ಅಂದ್ರೆ ಸಾರಿ, ನಾನು ಕೆಲಸದ ಮೇಲೆ ಹೋಗಿದೆ, ಅದಕ್ಕೋಸ್ಕರ ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ. ಮಧ್ಯಾಹ್ನ ವೀಡಿಯೋ ಅಪ್ಲೋಡ್ ಅಷ್ಟರಲ್ಲಿ ಬೇರೆ ಒಂದು ವೀಡಿಯೋ ಅಪ್ಲೋಡ್ ಇಟ್ಟಿದೆ, ಅದಕ್ಕೋಸ್ಕರ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸರ್ ನೈಟ್ ಅಂದರೆ ಈಗ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಯಾರು ಕೂಡ ಬೈಬೇಡಿ. ಬೆಳಗ್ಗೆನೇ ಈ ಒಂದು ನೋಟಿಫಿಕೇಶನ್ ಬಂದಿದೆ, ಅದ್ರ ಬಟ್ ನಾನು ವೀಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗಿದೆ. ಇನ್ನೊಂದು ತುಂಬ ಸಿಂಪಲ್, ನೀವು ನಿಮ್ಮೊಂದು YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಯೂಟ್ಯೂಬ್ ಸ್ಟುಡಿಯೋದು ಅಲ್ಲಿ ನಿಮಗೆ ಈ ರೀತಿ ಬರ್ತದೆ. ಏನಪ್ಪ ಅಂದರೆ ತುಂಬ ಸಿಂಪಲ್ ನೋಟಿಫಿಕೇಶನ್ ಕೂಡ ನಿಮ್ಗೆ ಬರ್ತದೆ. ಏನಪ್ಪ ನೋಡಿ, ನೀವು ಚೂಸ್ ಇಫ್ ಯು ವಾಂಟ್ ಟು ಅಲೌಡ್ ಥರ್ಡ್ ಪಾರ್ಟಿ ಕಂಪ್ನೀಸ್ ಟು ಯೂಸ್ ಯುವರ್ ಕಂಟೆಂಟ್ ಟು ಟ್ರೈ AI ಮೋಡ್ಸ್ ಇನ್ ಸ್ಟುಡಿಯೋ ಸೆಟ್ಟಿಂಗ್ಸ್ ಅಂತ ಬಂದಿದೆ. ಇಲ್ಲಿ ಎರಡು ಆಪ್ಷನ್ ಇದೆ, ಒಂದು ಡಿಸ್ಮಿಸ್ ಅಂತ ಇದೆ ಮತ್ತು ಅದ್ರ ಜೊತೆಗೆ ಅಲ್ಲಿ ಲರ್ನ್ ಮೋಡ್ ಅಂತ ಇದೆ. ಇದು ಏನಪ್ಪ ಅಂತ ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ. ತುಂಬ ಕ್ಲಿಯರಾಗಿ ಹೇಳ್ಬೇಕಂದ್ರೆ ತುಂಬ ಸಿಂಪಲಾಗಿ ಈ ಒಂದು ಅಪ್ಡೇಟು ನಾನು ನಿಮಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ತುಂಬ ಜನ ಡಿಸ್ಮಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಮತ್ತು ಲರ್ನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೇನೆ. ತುಂಬ ಸಿಂಪಲ್, ಎಲ್ಲರೂ ಕೂಡ ತುಂಬ ಜನ ಡಿಸ್ಮಿಸ್ ಮೇಲೆ ಕ್ಲಿಕ್ ಮಾಡಿದರೆ ಈಗಾಗಲೇ ಆಲ್ರೆಡಿ ಅದರಿಂದ ತುಂಬ ಜನ ಏನಾಗುತ್ತೆ ಭಯಪಟ್ಟಿದ್ದಾರೆ. ಯಾರು ಕೂಡ ಭಯಪಡೋ ಅವಶ್ಯಕತೆ ಇಲ್ಲ. ಇದೇನಪ್ಪ ಅಂದ್ರೆ ನಾನು ನಿಮಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ, ತುಂಬ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ಏನೂ ಇಲ್ಲ, ಇದೇನಪ್ಪ ಅಂದ್ರೆ ಥರ್ಡ್ ಪಾರ್ಟಿ, ಇದೊಂದು ಹೊಸ ನೀವು ಅಪ್ಕಮಿಂಗ್ ಅಪ್ಡೇಟ್ ಅಂದರೆ ಏನಪ್ಪ ಅಂದರೆ ಆ್ಯಕ್ಚುಲಿ ಮುಟ್ಟಿಗೆ ಎಕ್ಸಾಂಪಲ್ ಆಗಿ ಹೇಳ್ಬೇಕಾರೆ ಇಲ್ಲಿ ನೀವು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರೆ ಥರ್ಡ್ ಪಾರ್ಟಿ ಅಂತ ಕೊಡೋದು, ಅಂದರೆ ಥರ್ಡ್ ಪಾರ್ಟಿ ಅಂತ ಹೇಳಿದ್ದಾರೆ. ಥರ್ಡ್ ಪಾರ್ಟಿ ಅಂದರೆ ತುಂಬ ಸಿಂಪಲು. ಏನಪ್ಪ ಅಂದರೆ ಈಗ ಯೂಟ್ಯೂಬ್ ಅನ್ನೋದು ಇದೊಂದು ಫಸ್ಟ್ ಅಂದರೆ ಇದು ಫಸ್ಟ್ ಪಾರ್ಟಿ, ಯೂಟ್ಯೂಬ್ ಫಸ್ಟ್ ಪಾರ್ಟಿ ಅಂದರೆ ನಾನು ಸೆಕೆಂಡ್ ಪಾರ್ಟಿ ಅಂದರೆ ಯೂಟ್ಯೂಬ್ ಕಂಪ್ನಿ ಅನ್ನೋದೊಂದು ಫಸ್ಟ್, ಸೆಕೆಂಡ್ ಪಾರ್ಟಿ ನಾನು ಅಂದರೆ ಸೆಕೆಂಡ್ ಪಾರ್ಟಿ ನಾನು, ಫಸ್ಟ್ ಪಾರ್ಟಿ ಯೂಟ್ಯೂಬ್, ಸೆಕೆಂಡ್ ಪಾರ್ಟಿ ನಾನು. ಈಗ ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ನನ್ನೊಂದು ವಿಡಿಯೋ ತುಂಬ ಜನ ಯೂಸ್ ಮಾಡ್ತಾರೆ, ಅದೇನಾಗುತ್ತೆ ಥರ್ಡ್ ಪಾರ್ಟಿ ಅಂತ ಆಗುತ್ತೆ. ಅಂದರೆ ಯೂಟ್ಯೂಬ್ ಫಸ್ಟ್ ಪಾರ್ಟಿ, ಸೆಕೆಂಡ್ ನಾನು, ಅಂದರೆ ಯೂಟ್ಯೂಬ್ ಒಂದು ಜೆನ್ಯೂನ್ ಒಂದು ಕಂಪ್ನಿ, ಆ ಒಂದು ಕಂಪ್ನಿ ಒಳಗಡೆ ನಾನು ಕೆಲಸ ಮಾಡ್ತಾ ಇದ್ದೀನಿ, ಅಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೇನೆ, ನನ್ನೊಂದು ವಿಡಿಯೋ ಸೆಕೆಂಡ್ ಪಾರ್ಟಿ ಬರುತ್ತೆ. ಆದರೆ ಆ ಥರ್ಡ್ ಪಾರ್ಟಿ ಏನು ಮಾಡ್ತಾರೆ, ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ಯೂಸ್ ಮಾಡ್ಕೋತಾರೆ. ಅಂದರೆ ಕೆಲವೊಂದಷ್ಟು ಜನ ಏನು ಮಾಡ್ತಾರೆ, ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ಯೂಸ್ ಮಾಡ್ತಾರೆ, ಅದು ಥರ್ಡ್ ಪಾರ್ಟಿ. ಈ ಥರ್ಡ್ ಪಾರ್ಟಿ ಅಂತ ಬಂದ್ಬಿಟ್ಟು ಥರ್ಡ್ ಪಾರ್ಟಿ ಅಂದರೆ ಯಾವ ರೀತಿ ಅಂದರೆ ತುಂಬ ಜನ ಏನು ಮಾಡ್ತಾ ಇದ್ದಾರೆ, ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ತೊಗೊಂಡು AI ಜನ್ರೇಷನ್ ಮಾಡ್ತಾ ಇದ್ದಾರೆ, ಅಂದರೆ AI ಕನ್ವರ್ಟ್ ಮಾಡ್ಕೊಂಡು ಜನ್ರೇಷನ್ ಮಾಡ್ಕೊಂಡು ಆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ. ತುಂಬ ಜನ ಮಾಡ್ತಾ ಇರ್ತಾರೆ. ಅಂದರೆ ಕೆಲವೊಂದಷ್ಟು ವೀಡಿಯೋಸ್ ತೊಗೊಂಡು ಅದು AI ಜನರೇಟ್, ಅಂದರೆ AI ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, AI ಟೆಕ್ನಾಲಜಿ ಯಾವ ರೀತಿ ಆಗಿದೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಒಂದು ಪೇಜ್ ತೆಗೆದು ಬೇರೆ ಪೇಜ್ ಹಾಕ್ಬೋದು, AI ಮೂಲಕ ಏನು ಬೇಕಾದ್ರೆ ಮಾಡ್ಬೋದು. ಅಂದರೆ ಎಕ್ಸಾಂಪಲ್ ಬಂದ್ಬಿಟ್ಟು ChatGPT ಇದ್ರೆ ಅದೇ ರೀತಿ AI ಅಂದರೆ AI ಸಪೋರ್ಟ್ ಮೂಲಕ ಏನು ಬೇಕಾದ್ರೆ ಮಾಡ್ಬೋದು. ಅದೇ ರೀತಿ ಕೂಡ ಈಗ ನನ್ನೊಂದು ವಿಡಿಯೋ AI ಸಪೋರ್ಟ್ ಮೂಲಕ ನೀವು ಏನು ಅಂದರೆ AI ಸಪೋರ್ಟ್ ಮೂಲಕ ನನ್ನೊಂದು ವಿಡಿಯೋ ವಾಯ್ಸ್ ಚೇಂಜ್ ಮಾಡ್ಬೋದು. ಈ ರೀತಿ ಈಗ ಆ್ಯಕ್ಚುಲಿ ಮುಟ್ಟು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಡೈರೆಕ್ಟಾಗಿ ನೀವು ನನ್ನೊಂದು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ನೀವು ಯೂಟ್ಯೂಬಲ್ಲಿ ವಾಪಸ್ ಅಪ್ಲೋಡ್ ಮಾಡಿದ್ರೆ ನಾನು ಕಾಪಿರೈಟ್ ಸ್ಟ್ರೈಕ್ ಕೊಡೋ ಚಾನ್ಸ್ ಇರುತ್ತೆ, ನಾನು ಕಾಪಿರೈಟ್ ಸ್ಟ್ರೈಕ್ ಕೂಡ ಕೊಡ್ಬೋದು. ಅದು ನನ್ನೊಂದು ಒರಿಜಿನಲ್ ಕಂಟೆಂಟ್ ಆಗಿರುತ್ತೆ. ಆದರೆ ಇದು ಏನಪ್ಪ ಅವ್ರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಅಪ್ಡೇಟ್ ಏನೋ ತುಂಬ ಸಿಂಪಲ್ ನೋಡ್ಕೊಳ್ಳಿ.
ಈಗ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಯೂಸ್ ಮಾಡ್ಕೊಂಡು ತುಂಬ ಜನ ಎ ಜನ್ರೇಟ್ ಮಾಡ್ಕೊಂಡು ವೀಡಿಯೋ ಮಾಡ್ಬೋದು. ಅಂದರೆ ನನ್ನ ವೀಡಿಯೋನೇ ಎ ಜನ್ರೇಟ್ ಮಾಡ್ಕೊಂಡು ಅವ್ರು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ಬೋದು. ಆದರೆ ಇನ್ನು ಮುಂದೆ ಒಂದು ಅಪ್ಕಮಿಂಗ್ ಅಪ್ಡೇಟ್ ಬರುತ್ತೆ ಅಂತ. ಅದೇನಪ್ಪ ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ಅಂದರೆ ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ನಾನು ಎ ಜನ್ರೇಟ್ ಮಾಡೋದಕ್ಕೆ ನಾನು ಪರ್ಮಿಷನ್ ಕೊಡಬೇಕಾ ಪರ್ಮಿಷನ್ ಕೊಡಬಾರ್ದಂತ ಒಂದು ಹೊಸ ನ್ಯೂ ಅಪ್ಡೇಟ್ ಬರುತ್ತೆ ಅಂತ. ಇದು ಹೊಸ ನ್ಯೂ ಅಪ್ಡೇಟ್, ಅಪ್ಕಮಿಂಗ್ ಅಪ್ಡೇಟು ಒಂದು ಬರುತ್ತೆ. ನಾನು ಪರ್ಮಿಷನ್ ಕೊಟ್ಟರೆ ನೀವು ನನ್ನೊಂದು ವೀಡಿಯೋ ಎ ಜನ್ರೇಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಥರ್ಡ್ ಪಾರ್ಟಿ ಎಲ್ಲ ನೀವು ನನ್ನ ವೀಡಿಯೋ ಯೂಸ್ ಮಾಡ್ಬೋದು. ನಾನು ಏನೂ ಪರ್ಮಿಷನ್ ಕೊಡಲಿಲ್ಲ ಅಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ನೀವು ಯೂಸ್ ಮಾಡೋಕ್ಕಾಗಲ್ಲ. ಇದೇ ನೋಡಿ ಒಂದು ಹೊಸ ನ್ಯೂ ಅಪ್ಡೇಟ್, ಇದೇ ಒಂದು ನೋಟಿಫಿಕೇಶನ್. ಇದರ ಮೇಲೆ ನೀವು ಜಸ್ಟ್ ಡಿಸ್ಮಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಡೀತೆ, ಲರ್ನ್ ಮೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಡೀತೆ, ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಅಲ್ಲ, ಲರ್ನ್ ಮೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದ್ರ ಬಗ್ಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರೆ ಇವು ಕಂಟೆಂಟ್ ಆ್ಯಂಡ್ ಥರ್ಡ್ ಪಾರ್ಟಿ ಅಂತ ಕೊಟ್ಟಿದ್ದಾರೆ, ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನೂ ಇಲ್ಲ, ಇದ್ರ ಬಗ್ಗೆ ಏನೂ ಇಲ್ಲ. ತುಂಬ ಸಿಂಪಲ್, ಇದೊಂದೇ ಇದೇ ನೋಡಿ ಅಪ್ಡೇಟು. ಮೊದಲೇ ಮುಟ್ಟು ಸರಿ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ಇದೇ ಒಂದು ಕ್ಲಿಯರಾಗಿ ಹೇಳ್ಬೇಕಾದ್ರೆ ಇದೇ ಒಂದು ಅಪ್ಡೇಟ್. ಇದ್ರ ಬಗ್ಗೆ ನೀವು ತುಂಬ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಇದು ಏನೂ ಅಲ್ಲ. ಈ ಕ್ಲಿಯರಾಗಿ ಹೇಳ್ಬೇಕಾದ್ರೆ ಯಾವ ರೀತಿ ಅಂದರೆ, ಈಗ ನನ್ನ ಒಂದು ವೀಡಿಯೋ ನೀವು ಏನಾದರೂ ಸಪೋರ್ಟ್ ಮೂಲಕ ನೀವು ವಾಯ್ಸ್ ಚೇಂಜ್ ಮಾಡಿ ಏನಾದರೂ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ಸ್ಟ್ರೈಕು ಅಂದರೆ ಯಾವುದೇ ರೀತಿ ಗೊತ್ತಾಗಲ್ಲ. ಎಕ್ಸಾಂಪಲಾಗಿ ಯಾವುದೇ ರೀತಿ ಏನು, ಈಗ ನನ್ನ ವೀಡಿಯೋ ನೀವು ಒಂದು ಸ್ವಲ್ಪ ವಾಯ್ಸ್ ಚೇಂಜ್ ಮಾಡಿ, ಪೇಸ್ ಒಂದು ಸ್ವಲ್ಪ ಚೇಂಜ್ ಮಾಡಿ ನೀವು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಆ ವೀಡಿಯೋಗೆ ನಂದೇ ಅಂತ ಗೊತ್ತಾಗಲ್ಲ. ಆವಾಗ ಏನಾಗುತ್ತೆ, ಆ ವೀಡಿಯೋ ಆ್ಯಕ್ಚುಲಿ ಅದರಿಂದ ಏನಾಗುತ್ತೆ, ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ, ಅದರಿಂದ ಏನೂ ಗೊತ್ತಾಗಲ್ಲ. ಆವಾಗ ನನಗೆ ಸ್ಟ್ರೈಕ್ ಕೊಡೋಕ್ಕೂ ಬರಲ್ಲ, ಏನೂ ಕೊಡೋಕ್ಕೂ ಬರೋಲ್ಲ. ಯಾಕಂದರೆ ಜನ್ರೇಟ್ ಮಾಡ್ಕೊಂಡು ಚೇಂಜ್ ಮಾಡಿರ್ತಾರೆ ಸ್ವಲ್ಪ. ಆದರೆ ಯೂಟ್ಯೂಬ್ದವ್ರು ಒಂದು ಪರ್ಮಿಷನ್ ಕೊಡ್ತಾ ಇದ್ದಾರೆ. ಏನಪ್ಪ ಪರ್ಮಿಷನ್ ಅಂದರೆ, ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇನ್ನೊಬ್ರು ಯೂಸ್ ಮಾಡ್ಬೇಕಾದ್ರು ಅಂದರೆ ಸಪೋರ್ಟ್ ಮೂಲಕ ಅಂದರೆ ಮೂಲಕ ಯೂಸ್ ಮಾಡ್ಬೇಕಂದ್ರೆ ನಿಮ್ಮ ಪರ್ಮಿಷನ್ ತೊಗೋಬೇಕು. ನಿಮ್ಮ ಪರ್ಮಿಷನ್ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ವೀಡಿಯೋ ಯೂಸ್ ಮಾಡೋಕ್ಕಾಗಲ್ಲ. ಇದೇ ನೋಡಿ ಹೊಸ ನ್ಯೂ ಅಪ್ಡೇಟ್. ಅದ್ರ ಬಗ್ಗೆ ಅವ್ರು ಏನು ಮಾಡಿದ್ರೆ ಅಡ್ವಾನ್ಸ್ ಆಗಿ ನಿಮಗೆ ಒಂದು ನೋಟಿಫಿಕೇಶನ್ ಕಳಿಸಿದ್ದಾರೆ. ಅಂದರೆ ಮೋಡ್ಸ್ ಅಂತ ಬಂದ್ಬಿಟ್ಟು ಇದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೋದು ಅವಶ್ಯಕತೆ ಇಲ್ಲ. ಅದು ಬಂತು ಇದು ಬಂತು ಇದು ಏನೂ ಅಲ್ಲ. ಜಸ್ಟ್ ಒಂದು ನೋಟಿಫಿಕೇಶನ್, ಒಂದು ಅಪ್ಕಮಿಂಗ್ ಅಪ್ಡೇಟ್ ಬಗ್ಗೆ ನಿಮ್ಗೆ ಕ್ಲಿಯರ್ ಹೇಳಿದ್ರೆ ಇದು ಹೊಸ ನ್ಯೂ ಫೀಚರ್ಸ್ ಬರುತ್ತೆ ಅಂತ ಹೇಳಿದ್ರೆ ನಾವು ಕೂಡ ವೇಟ್ ಮಾಡೋಣ. ಬಂದ ನಂತರ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ವೀಡಿಯೋ ಮಾಡಿ ಅಂತ. ಇನ್ನೊಂದು ತುಂಬ ಸಿಂಪಲ್, ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ ಅಂತ ಇವತ್ತು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಎಕ್ಸ್ಪ್ಲೇನ್ಸ್ ಎಲ್ಲರೂ ಹೇಳ್ತೀನಿ. ಈ ಒಂದು ಯಾವ ರೀತಿ ಅನಿಸೋದು ಚಿಕ್ಕದಾಗಿ ಕಮೆಂಟ್ಸಲ್ಲಿ ಕಮೆಂಟ್ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ ಎಕ್ಸ್ಪ್ಲೇನ್ಸ್ ಎಲ್ಲ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್. ಬಾಯ್.